ಮುಧೋಳ ಬೈಪಾಸಿಂದ ಲೋಕಾಪುರ ರೋಡ್ ಹತ್ತಾತೀವಿ. ಲೋಕಾಪುರ, ಬಾಗಲಕೋಟೆಯಿಂದ ಹುಣಗುಂದಿಂದ ನೆಕ್ಸ್ಟ್ ಇಳಕಲ್ಲ, ಕುಷ್ಟಗಿ, ಹೊಸಪೇಟೆ ಮೇಲೆ ಹೋಗೋಣ. ಆ್ಯಕ್ಚುಲಿ ಏನೋ ಮಸ್ಕಿ ಮೇಲೆ ಅದು ತೋರ್ಸತ್ತಿತ್ತು ವೇ, ಅದೇನು ಬೇಡ, ನಾರ್ಮಲ್ ಹೈವೇ ಮೇಲೆ ಹೋಗ್ಬಿಡೋಣ, ಈಸಿ ಆಗ್ತದೆ ಅಂದ್ರೆ. ಇದು ಘಟಪ್ರಭಾ ನದಿ ಇದೆ. ಮುಧೋಳ ಹೆಚ್ಚಾಗಿ ಕಬ್ಬು ಬೆಳಿತಾರೆ, ಕಬ್ಬು ನಾಡು ಮುಧೋಳ. ಆಮೇಲೆ ಮುಧೋಳ ತಾಲೂಕಿನಾಗ ಜಾಸ್ತಿ ಫ್ಯಾಕ್ಟ್ರೀಸು ಅದಾವು. ಜಸ್ಟ್ ಚಿಚ್ಕಂಡಿ ಕ್ರಾಸ್ ಆದೀವಿ. ರೂಟ್ ಚಲೋ ಅದ ನಮ್ದು, ಹಿಂಗಾಗಿ ಮಜಾ ಬರ್ತದೆ. ಹೈವೇ ಅದಲ್ಲ ಪೂರ. ಈಗ ಜಸ್ಟ್ ಒಂದು ಇನ್ಸಿಡೆಂಟ್ ಏನಂದ್ರೆ, ಕಾರ್ನರ್ ಒಳಗೆ ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಹೆಂಗೆ ಇದನ್ನು ಮಾಡ್ತಾರಪ್ಪ ಅಂತ ಓವರ್ಟೇಕ್ ಇವರು, ದೊಡ್ಡದು ಗೂಡ್ಸ್ ವೆಹಿಕಲ್ದವ್ರು. ಟ್ರಕ್ನ ಅವನ 10 ಗಾಲಿಯವ ಡೈರೆಕ್ಟಾಗಿ ಫುಲ್ ಕರ್ವಿಂಗ್ ಒಳಗೆ ಒಂದು ಗಾಡಿ ಸೈಡಿಗೆ ಬರತ್ತಾನ. ಅಪೋಸಿಟ್ ಯಾವುದಾದ್ರೂ ಒಂದು ಗೂಡ್ಸ್ ಗಾಡಿ ಇದ್ರೆ ಡೈರೆಕ್ಟ್ ಮುಖಾಮುಖಿ ಡಿಕ್ಕಿನೇ, ಹಿಂಗಾಗಿ ಆಕ್ಸಿಡೆಂಟ್ ಆಗ್ತಾವ. ಗೂಡ್ಸ್ ವೆಹಿಕಲ್ದವರು ಸಿಕ್ಕಲ್ಲಿ ಓವರ್ಟೇಕ್ ಮಾಡಕ್ಕೆ ಹೋಗ್ತಾರ. ಮಾಡಬಾರ್ದು ಓವರ್ಟೇಕ್. ನಮಗೆ ಅಟ್ಲೀಸ್ಟ್ ಮುಂದೆ ಏನೂ ಗಾಡಿ ಇಲ್ಲ, ಏನೂ ಇಲ್ಲ ಅನ್ನೋ ಖಾತ್ರಿ ಆದಾಗ ನಾವು ಓವರ್ಟೇಕ್ ಮಾಡಬೇಕಲ್ಲ. ಇದು ಸಕ್ರೆ ಕಾರ್ಖಾನೆಗೆ ಹೋಗೋ ರಾಸ್ತಾ ಇದೆ, ಇಲ್ಲೇ ಅದ ರನ್ ಸುಗರ್ಸ್. ಆಮೇಲೆ ನಮ್ಮ ಮುಧೋಳ ನಾಯಿಗೆ ಫೇಮಸ್ ಅಲ್ಲ, ಆ ನಾಯಿದು ಸಂಶೋಧನಾ ಕೇಂದ್ರ ಅಂತೇಳಿ ಮಾಡ್ಯಾರ. ಇಲ್ಲೇ ಒಳಗದ ಮೋಸ್ಟ್ಲಿ ಅದು ನಾಯಿದು. ಇಲ್ಲದ ಶ್ವಾನ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ. ಇದು ನಮ್ದು ಹೊಸದ ರೈಲ್ ಲೈನ್, ರೈಲ್ವೆ ಬರತ್ತದ ಬಾಗಲಕೋಟೆ ಕುಡ್ಚಿ, ಅದೇ ಲೈನ್ದಿದು ಅನ್ಸೋದದ. ಫುಲ್ ಒಂದೇ ಸ್ಟ್ರೆಚ್. ಈ ಕಡೆ ಬೆಳಗಾವ್ ಅದ. ಈಗ ನಾವು ಬಾಗಲಕೋಟೆ ಈ ಕಡೆ ಹೋಗ್ತೀವಿ. ಓ ಯಜ್ಜ ನಿಲ್ಲೋ ಮರೆ. ರೋಡ್ ದಾಟುವಾಗೆಲ್ಲ ಸ್ಪೈಡರ್ ಮ್ಯಾನ್ ಹಾಕಿ ಹೋಗ್ಬಿಡ್ತಾರೆ. ಗಾಡಿ ನೋಡಿನೂ ಓಡ್ಬಿಡ್ತಾರೆ ಹಂಗೆ ಇದ್ರಿ. ಮಾಡಿದ್ರೆ ಆಗಾಕತ್ತದ. ಒಳ್ಳೆಯದು ಆಯ್ತಂದ್ರೆ ಚೀಸ್ ಹಾಕದಿ, ಆದ್ರೆ ಫುಲ್ ಜೋರು ಆಗ್ಬೇಕು. ಸ್ವಲ್ಪ ಆಯ್ತಂದ್ರೆ ಕೆಲ್ಸ ಕೆಡ್ತದೆ ಮತ್ತೆ. ಹೊಡೀರು ಸ್ಟೇಷನ್ನು ಮಾಡ್ಯಾರ ಲೋಕಾಪುರದ. ಲೋಕಾಪುರ್ ರೈಲ್ವೆ ಸ್ಟೇಷನ್, ಫುಟ್ ಬ್ರಿಡ್ಜ್ ಅದು ಎಲ್ಲ ಆಗ್ಯಾವು. ಸ್ಟೇಷನ್ನು ರೆಡಿ ಆಗ್ಯದ ಆಲ್ರೆಡಿ. ಈಗ ಇದು ಓವರ್ ಬ್ರಿಡ್ಜ್ ಆಗಿ ಮುಂದ್ಗಡೆ ಹೋಗ್ಬೋದು ಟ್ರ್ಯಾಕ್. ಮೋಸ್ಟ್ಲಿ ತುಳಸಿಗಿರಿ ಹನುಮಪ್ಪನ ದೇವಸ್ಥಾನ. ಹನುಮಪ್ಪ ಕಬ್ಬನಕೇರಿ ಕ್ರಾಸಿಗೆ ಬಂದೀವಿ. ಈಗ 56.5 ಕಿಲೋಮೀಟ್ರ್, 57 ಕಿಲೋಮೀಟ್ರ್ ಹಿಡ್ರಿ ಮನೆಯಿಂದ, ಮುಧೋಳದಾಗಿದ್ದ. ಕೂಡಲ ಸಂಗಮ 58, ಆಲ್ಮಟ್ಟಿ 49, ಬಾಗಲಕೋಟೆ 10, ಹುನಗುಂದ 55, ಇಳಕಲ್ 67, ರಾಯಚೂರು 210 ಕಿಲೋಮೀಟರ್ಸ್.
ಮಳೆ ಚಾಲು ಆಗೈತಿ. ಗೋಪ್ರೋ ವಾಟರ್ ಪ್ರೂಫ್ ಇದ್ರು, ಮೀಡಿಯಮ್ ವಾಟರ್ ಪ್ರೂಫ್ ಇಲ್ಲ. ಅದೊಂದು ಪ್ರಾಬ್ಲಮ್. ಮಳೆ ಬಂತಂದ್ರೆ ತೆಗೆದಿಡ್ಬೇಕು ಮತ್ತೆ ಒಳಗಡೆ. ಆಗಲೇ ಸ್ವಲ್ಪ ಮೈಕ್ದೇನೋ, ಆ್ಯಕ್ಚುಲಿ ಮೈಕ್ದೇನೋ ಪ್ರಾಬ್ಲಮ್ ಅದ. ರೋಡ್ ಚಲೋ ಮಾಡ್ಯಾರ. ಎಲ್ಲಿ ಮಟ್ಟ ಅಂದ್ರೆ ಸಿರೂರು ದಾಟೋತನ ಡಬಲ್ ರೋಡ್ ಅದ. ಮುಂದೆ ಮತ್ತು ಅಲ್ಲಿಂದ ಹುಣಗುನ್ ತನಕ ಅದೇ ಹಳೆ ರೋಡೆ. ಡಗಾಡಿಗಿನೇ ಹೋಗ್ಬೇಕು. ಈಗ ಭಯ ಏನೋ ಬೆಂಕಿ ಬರತ್ತದ ನೋಡು. ಮಾರುತಿ 800 ಹೊಂಟದ, ಬಟ್ ಅದ್ರೊಳಗೆ ಏನೋ ಬೆಂಕಿ ಬರತ್ತದ. ಅದ್ರೊಳಗೇನೋ ಹುಗ ಬರತ್ತದ. ಇವ್ರಿಗೆ ತಿಳಿಯತ್ತದೆಲ್ಲ ಗೊತ್ತಿಲ್ಲ. ಆ ಬಾವನಟ್ಟಿಂದ ಏನೋ ಹುಗ ಬರತ್ತದ ನೋಡ್ರಿ ಈಚ್ ಕಡೆ. ಏನೋ ಗೊತ್ತಿಲ್ಲ, ಬಟ್ ಅಂದ್ರೆ ಏನೋ ಹತ್ತಿರ್ತದಲ್ಲ, ಹಂಗೆ ಹುಗಿ ಬರ್ತದಲ್ಲ, ಹಂಗೆ ಹುಗಿ ಬರತ್ತದ ಅದ್ರೊಳಗೆ. ಗೊತ್ತಿಲ್ಲ ಬಟ್ ಏನಂತೇಳಿ ಒಂದ್ಸರಿ ಅವರು ಚೆಕ್ ಮಾಡ್ಕೊಂಡ್ರೆ ಒಳ್ಳೇದು. ಬಾಳಂದ್ರೆ 2 ನಿಮಿಷ ಟೈಮ್ ಹೋಗ್ತದೆ. ಮಳೆ ಈ ಕಡೆ ಜೋರ ಐತಪ್ಪ, ಯಾವ್ದನ್ನು ಗೊತ್ತಿಲ್ಲ. ಬಟ್ ನಾವು ಹಿಂಗೆ ಹೋಗಿ ಈ ಕಡೆ ಎಡಕೊಳ್ಬೇಕು ಹುಣಗೋದಕ್ಕೆ. ಮಳೆ ಬರದೇ ಇದ್ರೆ ಚಲೋ. ರೇನ್ ಗೇರ್ಸ್ ಎಲ್ಲ ತಂದೀನಿ, ಬಟ್ ಪ್ರಾಬ್ಲಮ್ ಏನಾಗ್ತದಂದ್ರೆ ವಿಡಿಯೋ ಮಾಡೋಕ್ಕಾಗಿಲ್ಲ.